ಈ ಅವಕಾಶನ ನಾವು ಹೇಗಾದ್ರೂ ಮಾಡಿ ಬಳಸ್ಕೊಳ್ಳೇಬೇಕು ಅನ್ನೋ ಅಕ್ಕ. ನೀವಿದನ್ನ ಮಾಡಲೇಬೇಕು, ಹೇಗಾದ್ರೂ ಮಾಡಿ ಮಾಡಲೇಬೇಕು. ಇಲ್ಲಿ ಇಷ್ಟೊಂದು ಜನ ಓಡಾಡ್ತಾ ಇದ್ದಾರೆ. ಅವನನ್ನ ಹೇಗೆ ಸಾಯಿಸ್ತಾಳೆ? ಕಾಕಾ, ಹೇಳಮ್ಮ. ಚೌರಂಗಿ ಯಾವ ಕಡೆಗಿದೆ? ಇದೆ ಚೌರಂಗಿ. ನೀವ್ ಯಾವ ಕಡೆ ಹೋಗ್ಬೇಕು? ನಾನು ಇಷ್ಟೊಂದು ಪೊಲೀಸರಿದ್ದಾರೆ, ಈಗ ಯಾವ ತಪ್ಪು ಮಾಡಬೇಡಿ ಅನ್ನೋ ಅಕ್ಕ. ಎಲ್ಲ ಹಾಳಾಗಿ ಹೋಗುತ್ತೆ. ಅನು ಏನಾದ್ರೂ ಇಷ್ಟು ಜನ ಪೊಲೀಸರ ಮಧ್ಯೆ ಸಂಶೋಧನೆ ಸಾಯಿಸಿದ್ರೆ ಅವಳು ವಾಪಸ್ ಬರೋಕ್ ಸಾಧ್ಯನೇ ಇಲ್ಲ. ಅವಳೇನಾದ್ರೂ ಹಾಗೆ ಮಾಡಿದ್ರೆ ಅವಳು ಪ್ರಾಣಕ್ಕೆ ಅಪಾಯ ಆಗುತ್ತೆ. ಇಷ್ಟು ಹತ್ರದಲ್ಲಿ ಬೇಟೆ ಸಿಕ್ಕಿದಾಗ ಬಿಡೋದಾ? ಅಯ್ಯೋ ಹೇಳಿ, ನೀವ್ ಯಾವ ಕಡೆ ಹೋಗ್ಬೇಕು? ಗಂಗಾ ಯಾವ ಕಡೆಗಿದೆ? ಗಂಗಾನ? ಒಂದ್ಸಲ ಚೌರಂಗಿ ಅಂತ ಹೇಳ್ತೀರಾ, ಇನ್ನೊಂದ್ಸಲ ಗಂಗಾ ಅಂತ ಹೇಳ್ತೀರಾ. ಅಯ್ಯೋ ಸರಿಯಾಗಿ ಹೇಳಿ, ನೀವು ಎಲ್ಲಿ ಹೋಗ್ಬೇಕು ಅಂತ? ಚೌರಂಗಿಗೆ ಹೋಗ್ಬೇಕು, ಗಂಗಾಗ್ ಹೋಗ್ಬೇಕು? ಏನ್ ವಿಚಿತ್ರನೋ. ಅನುಪಮ್ ಅವರೇ, ನನ್ನಿಂದ ಆಗ್ಲಿಲ್ಲ ಜತಿನವ್ರೆ. ಯಾರು ಹೇಳಿದ್ದು ನಿಮ್ಮಿಂದ ಮಾಡೋಕ್ಕಾಗ್ಲಿಲ್ಲ ಅಂತ? ನೀವಿವತ್ತು ನಿಮ್ಮ ಬುದ್ಧಿನ ಪರಿಚಯ ಮಾಡಿಸಿದ್ರಿ.
ನಾವೇನಾದ್ರೂ ಇಲ್ಲಿಗೆ ಬರ್ದೇ ಇದ್ದಿದ್ರೆ ಆ ವ್ಯಕ್ತಿ ಎಷ್ಟು ದೊಡ್ಡ ದೂಡ್ತ ಅನ್ನೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಇದ್ದಿದ್ದು ಬೇರೆ ಮನೆಯಲ್ಲಿ, ಪೊಲೀಸ್ನವ್ರನ್ನ ಕಾವಲ್ಗಿಟ್ಟಿದ್ದು ಇನ್ನೊಂದ್ ಕಡೆ. ಇದೇ ರೀತಿ ನಾವೆಲ್ಲರೂ ಸಂಶುಲ್ ಆಲಂನ ತಂತ್ರಕ್ಕೆ ಪ್ರತಿತಂತ್ರ ಮಾಡ್ತಾ ಇರಬೇಕು. ನಾವು ಮಾಡ್ತೀವಿ ಅನುಪಮ್ ಅವ್ರೆ. ಅವನ್ ಸಂಚಿಗೆ ನಾವು ಖಂಡಿತವಾಗ್ಲೂ ಉತ್ತರ ಕೊಟ್ಟೇ ಕೊಡ್ತೀವಿ. ಇದೇನಿದು, ನೀವ್ ಇಲ್ಲಿಯಾಗ ಕೂತ್ಕೊಂಡು ಊಟ ಮಾಡ್ತಿದ್ದೀರಾ? ನೋಡು ವಿಭಾ, ನಾನು ನಿಮ್ಮೆಲ್ಲರ ಜೊತೆ ಒಟ್ಟಿಗೆ ಕೂತು ಊಟ ಮಾಡಕ್ಕಾಗಲ್ಲ. ವಿಭಾ, ನಾನಿಲ್ಲೇ ಕೂತು ಊಟ ಮಾಡ್ತೀನಿ. ನಾನು ಎಲ್ಲರ ಜೊತೆ ಕೂತು ಊಟ ಮಾಡಿದ್ರೆ ನನ್ನಿಂದ ಎಲ್ರಿಗೂ ಸಮಸ್ಯೆ ಆಗತ್ತೆ. ನೀವಿದೇನ್ ಹೇಳ್ತಿದ್ದೀರಾ ಅಕ್ಕ? ಎಲ್ರಿಗೂ ಯಾಕೆ ಸಮಸ್ಯೆ ಆಗತ್ತೆ? ಎಲ್ರಿಗೂ ನಿಮ್ಮನ್ನ ಹೀಗ್ ನೋಡಿದ್ರೆ ನೋವಾಗತ್ತೆ. ನೀವ್ ಈ ರೀತಿ ಒಂಟಿ ಆಗಿರೋದ್ರಿಂದ. ಅಕ್ಕ, ನಿಮಗೆ ಮೀನಂದ್ರೆ ತುಂಬಾ ಇಷ್ಟ. ನೀವ್ ಮೀನಿಲ್ದೆ ಊಟನೇ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ನೋಡಿ, ನೀವ್ ಏನ್ ತಿಂತಿದ್ದೀರಾ ಅಂತ. ಮಾವನ್ಗಂತೂ ತುಂಬಾನೇ ಬೇಸರ ಆಗಿರುತ್ತೆ. ನೀವ್ ತಿಂದೇ ಇದ್ರೆ ಅವರು ತಿನ್ನೋದಿಲ್ಲ. ಅದಕ್ಕೆ ಸಮಸ್ಯೆ ಅನ್ನಲ್ಲ ಅಕ್ಕ. ನೀವು ಎಲ್ರ ಜೊತೆ ಕೂತು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ನೀವ್ ಬನ್ನಿ ಅಕ್ಕ, ನನ್ ಮಾತನ್ನ ನಂಬಿ. ಆಗ ಎಲ್ಲಾನು ಸ್ವಾಭಾವಿಕವಾಗ್ಬಿಡತ್ತೆ. ನಾವೆಲ್ರೂ ಒಟ್ಟಾಗಿ ಕೂತು ಊಟ ಮಾಡಿದ್ರೆ ಏನಾಗುತ್ತೆ? ಈಗ ತುಂಬಾ ತಡ ಆಗಿದೆ. ನೀವ್ ಹೋಗಿ ಕೈ ಕಾಲನ್ನ ತೊಳ್ಕೊಳ್ಳಿ, ನಾನ್ ನಿಮಗೆ ಊಟ ಬಡಿಸ್ತೀನಿ. ಏಯ್, ಅವಳು ನೆಟ್ಟಿಗೆ ಇರ್ತೀನಿ ಅಂತಂದ್ರು ನೀನೇ ಯಾಕೆ ಅವಳನ್ನ ಧರ್ಮದ ಪಾಲನೆ ಮಾಡಕ್ ಬಿಡ್ತಿಲ್ಲ? ಊಟ ಬಡಿಸೋದೇನೋ ಅಷ್ಟು ಕಷ್ಟದ ಕೆಲಸ ಅಲ್ಲ ವಿಭಾವತಿ. ಅವಳು ಸ್ವತಃ ತಾನೇ ಅಡಿಗೆ ಮಾಡ್ಕೊಂಡು ಬಡಿಸ್ಕೋತಾಳೆ. ಅವಳ ಮನ್ಸನ್ನ ಶಾಂತಿಯಿಂದ ಇರೋಕ್ ಯಾಕೆ ಬಿಡ್ತಾ ಇಲ್ಲ ನೀನು? ಅವಳು ಧರ್ಮದ ಪಾಲನೆ ಮಾಡ್ಲಿ ಬಿಡು. ಇದೆಂಥ ಧರ್ಮ ಅಜ್ಜಿ? ಮನುಷ್ಯರಿಗೆ ತೊಂದರೆ ಕೊಡುವಂಥದ್ದು. ನಮ್ಮಪ್ಪ ಹೇಳಿದ್ರು, ಮನುಷ್ಯನಿಗಿರೋದು ಒಂದೇ ಧರ್ಮ, ಅದು ಮಾನವೀಯತೆ. ಇದೆಲ್ಲ ನಿಮ್ ಕಲ್ಕತ್ತಾದಲ್ಲಿ ಇದೆಯೇನೋ? ಜಾಸ್ತಿ ಓದಿದ್ಯಲ್ವಾ, ಅದಕ್ಕೆ ನಿನ್ನನ್ನೇ ನೀನು ಸಮಾಜ ಸುಧಾರಕಳು ಅನ್ಕೊಂಡಿದ್ಯೇನೋ? ನೋಡ್ ಪ್ರೋಮಿ, ನೀನು ನಿನ್ ಮನ್ಸಿನ ವಿರುದ್ಧವಾಗಿ ಯಾವ ಕೆಲ್ಸನೂ ಮಾಡಕ್ ಹೋಗ್ಬೇಡ, ಗೊತ್ತಾಯ್ತಾ? ಅಮ್ಮ ವಿಭಾವತಿ, ನಿನ್ ಕೆಲ್ಸ ನೋಡ್ಕೊ ಹೋಗು. ತುಂಬಾ ಕೆಲ್ಸ ಇದೆ ಇದ್ರಲ್ಲಿ, ಮತ್ಯಾವ ಚರ್ಚೆನೂ ಬೇಡ. ವಿಭಾ, ನೀನೀಗ ರೂಮ್ಗೆ ಹೋಗು. ನಾನಿಲ್ಲೇ ತಿಂತೀನಿ. ನಾನು ಪ್ರತಿದಿನ ಸಂಜೆ ಹೊತ್ನಲ್ಲಿ ಇಲ್ಲಿಗೆ ಧ್ಯಾನ ಮಾಡೋಕ್ ಬರ್ತೀನಿ. ಈ ಜಾಗದಲ್ಲಿ ನನ್ನ ಮನಸ್ಸಿಗೆ ಬಹಳ ಶಾಂತಿ ಸಿಗುತ್ತೆ. ಅಲ್ಲ, ಆ ಸಾಧುಗಳ ಹತ್ರ ಹೋಗಿ ಕೇಳಿದ್ರೆ ಗೊತ್ತಾಗಲ್ವಾ? ನಾನು ಅಲ್ಲೇ ಹೋಗ್ತೀನಿ. ಅದು ಶಾಂತಿಯ ಜಾಗ. ಅಲ್ಲೇ ನಂಗೆ ಯಾರಾದ್ರೂ ಧರ್ಮ ಅಂದ್ರೇನು ಅಂತ ಹೇಳ್ತಾರೆ. ಸುಭಾಷ್, ಸುಭಾಷ್, ನೀನ್ ಯಾಕೆ ಇವತ್ತು ಸ್ಕೂಲಿಗೆ ಬರ್ಲಿಲ್ಲ? ನಾವೆಲ್ಲರೂ ಈಗ ನಿಮ್ಮನೆಗೆ ಹೊರಟಿದ್ವಿ, ನಿನ್ನನ್ನೇ ಹುಡ್ಕೊಂಡು. ನೀನೀಗ ಎಲ್ಲಿಂದ ಬರ್ತಿದ್ಯಾ? ಏನಾಯ್ತು ಸುಭಾಷ್? ನನ್ಗೂ ಹೇಳು. ನೀನೇ ಹೇಳಿದ್ದೆ ಅಲ್ವಾ ಕೆಲ್ಸ ಮಾಡಕ್ಕಿದ್ರೆ ಒಟ್ಟಿಗೆ ಮಾಡ್ತೀವಿ ಅಂತ. ಈ ಕೆಲ್ಸನ ಎಲ್ಲರೂ ಹೇಗ್ ಮಾಡಕ್ಕಾಗತ್ತೆ? ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಹುಟ್ಟಿದೆ. ನಾನು ಅದಕ್ಕೆ ಉತ್ತರ ಹುಡುಕ್ತಾ ಇದ್ದೀನಿ. ಧರ್ಮ ಅಂದ್ರೇನು? ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ, ನಿಜಾನೇ ಹೇಳ್ತಾ ಇದೀನಿ. ನಾನು ನನ್ನ ಕಣ್ಣಾರೆ ನೋಡ್ದೆ. ಏನ್ ನೋಡ್ದೆ? ಇಲ್ಲಿಗೆ ಒಬ್ರು ಸಾಧು ಬಾಬಾ ಬಂದಿದ್ದಾರೆ, ಮತ್ತವರು ಗಾಳಿಲೇ ಕೂತಿದ್ದಾರೆ, ಗೊತ್ತಾ? ಅದು ನೋಡೋದಕ್ಕೇನೆ ಎಲ್ಲರೂ ಓಡ್ತಾ ಇರೋದು. ನಾನು ಆ ಸಾಧುಗಳ ಹತ್ರ ಹೋಗ್ತಿದ್ದೀನಿ. ನೀವೆಲ್ಲರೂ ಬರ್ತೀರಾ? ಹಾ, ಬರ್ತೀನಿ. ಹಾ, ನಡೀರಿ, ಎಲ್ರು ಬನ್ನಿ.
ಇದ್ರರ್ಥ ಇವ್ರು ನಿಜವಾದ ಸಾಧು. ಈ ತರ ಯಾರಿಂದನೂ ಕೂತ್ಕೊಳಕ್ಕೆ ಆಗಲ್ಲ. ಇವ್ರ ಹತ್ರನೇ ಕೇಳ್ತೀನಿ ಧರ್ಮ ಏನು ಅಂತ. ಇವ್ರ ಹತ್ರ ತುಂಬಾ ಶಕ್ತಿ ಇದೆ. ಇವ್ರೇನಾದ್ರೂ ಪರಮಜ್ಞಾನಿನ? ಬಾಬಾ ನನ್ ಮಗನ್ಗೆ ತುಂಬಾ ಜ್ವರ ಬಾಬಾ. ನಮ್ಮಮ್ಮ 3 ದಿನದಿಂದ ಎದ್ದೇಳ್ತಾನೆ ಇಲ್ಲ ಬಾಬಾ. ಕೃಷ್ಣನ ಕೃಪೆಯಿಂದ ಎಲ್ಲ ಸರಿಯಾಗಿ ಬಿಡುತ್ತೆ. ಎಲ್ಲಾನು ಆ ಕೃಷ್ಣನೇ ನೋಡ್ಕೋತಾನೆ. ಇವರು ಗಾಳಿಯಲ್ಲಿ ಹೇಗ್ ಕೂತಿದ್ದಾರೆ? ಇವರು ದೊಡ್ಡ ಜ್ಞಾನಿ ಅನ್ಸುತ್ತೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ. ಸರಿಯಾಗಿ ಹೇಳ್ದೆ ಚಾರು. ನಾನು ಮೋಹನ್ ಮಹಾರಾಜರ ಆಶ್ರಮದಲ್ಲಿ ನೋಡಿದ್ದೆ. ಯಾರೋ ತುಂಬಾ ಜ್ಞಾನಿಗಳು, ಅವ್ರು ಮಾತ್ರ ಇದನ್ನ ಮಾಡಕ್ಕಾಗೋದು. ನಂದು ನಡಿ ಹೋಗೋಣ. ಇವ್ರು ಹೇಗ್ ಗಾಳಿಯಲ್ಲಿ ಕೂತಿದ್ದಾರೆ ಅಂತ ನೋಡ್ಕೊ ಬರೋಣ. ತಗೋ, ಈಗ ನೋಡು ನಾನು ಏನ್ ಮಾಡ್ತೀನಿ. ಅವರು ನಿಜವಾಗ್ಲೂ ಗಾಳಿಯಲ್ಲಿ ಕೂತಿದ್ದಾರೆ. ಹಾಗಾದ್ರೆ ಇವರು ನಿಜವಾದ ಸಾಧುಗಳ? ಬಾಬಾ 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 ಬಾಬಾ, ನೀವೇ ನಿಜವಾದ ಸಾಧು ಬಾಬಾ. ನೀವು ಆಶೀರ್ವಾದ ಮಾಡಿದ್ದಕ್ಕೆ ನನ್ನ ತಮ್ಮ ಓಡಾಡೋದಕ್ಕೆ ಶುರು ಮಾಡಿದ್ದಾನೆ. ಇವರು ಮನುಷ್ಯರನ್ನ ಸರಿನೂ ಮಾಡ್ತಾರ? ಸಾಧು ಮಹಾರಾಜ್ ಹೇಳ್ತಿದ್ರು ಸೇವೆ ಮಾಡೋದು ಸೇವೆ ಧರ್ಮ ಅಂತ. ಸಾಧುಗಳೇ, ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ನೀವು ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀರಾ? ನೀವು ಕೇಳೋ ಎಲ್ಲಾ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇದ್ದೇ ಇದೆ. ಧರ್ಮ ಅಂದ್ರೇನು ಸಾಧುಗಳೇ? ಧರ್ಮ ಅನ್ನೋದು ಬಹಳ ದೊಡ್ಡ ವಿಷಯ. ನೀವ್ ಅನ್ಕೊಂಡಾಗೆ ಅದು ಚಿಕ್ಕ ವಿಷಯ ಅಲ್ಲ. ಧರ್ಮದಿಂದಾನೇ ಭೂಮಿ ಮೇಲೆ ಹಗಲು ರಾತ್ರಿ ಆಗೋದು, ಅಮಾವಾಸ್ಯೆ ಆಗೋದು, ಹುಣ್ಣಿಮೆ ಆಗೋದು, ಪ್ರತಿಯೊಂದು ಅದರಿಂದಾನೇ. ಧರ್ಮನ ಒಪ್ಲಿಲ್ಲ ಅಂದ್ರೆ ಮನುಷ್ಯ ನರಕಕ್ಕೆ ಹೋಗ್ತಾನೆ. ನನ್ಗೆ ನಿಮ್ ಮಾತು ಸ್ವಲ್ಪನೂ ಅರ್ಥನೇ ಆಗ್ತಿಲ್ಲ ಸಾಧುಗಳೇ. ನಮ್ಗೆಲ್ಲ ಮಾಧ್ಯಮೇಷ್ಟ್ರು ಹೇಳ್ತಿದ್ರು ಪೃಥ್ವಿ ತನ್ನ ಕಕ್ಷೆಯಲ್ಲಿ ಸುತ್ತಿ ಸುತ್ತಿ ಸೂರ್ಯನ ಪರಿಕ್ರಮ ಮಾಡುತ್ತೆ ಅಂತ. ಅದರಿಂದನೇ ಬೆಳಕು ಕತ್ಲು ಆಗೋದು. ಇದಕ್ಕೂ ಧರ್ಮಕ್ಕೂ ಏನ್ ಸಂಬಂಧ ಸಾಧುಗಳೇ? ಏಯ್, ಯಾರು ಹೇಳಿದ್ದು ಹುಚ್ಚುಡ್ಗ? ಮೂರ್ಖ, ಶತಮೂರ್ಖ, ಏನ್ ಮಾತಾಡ್ತಿದ್ಯಾ ನೀನು? ಸಾಧು ಹತ್ರ ಬಂದು ತರ್ಕ ಮಾಡ್ತೀಯಾ? ನೋಡೋ, ನೀನು ಹೀಗ್ ಮಾತಾಡಿದ್ದಕ್ಕೆ ನಾನು ನಿನ್ನ ಭಸ್ಮ ಮಾಡಬಹುದು. ಏನಾದ್ರೂ ತೊಂದ್ರೆನಾ? ಇಲ್ಲ,
ಇಲ್ಲ, ಅನಂತ್ ಅವರು ವೀರೇನ್ ಮತ್ತು ಜತಿನ್ ಅವರು ಸುದ್ದಿ ತಿಳ್ಕೊಂಬರಕ್ ಹೋದ್ರು. ಮತ್ ಯಾವಾಗ ಸಂಶುಲ್ ಆಲಂನನ್ನ ಸಾಯಿಸ್ತೀವೋ ಮತ್ತೆ ಅದಕ್ಕೋಸ್ಕರ ನಾವು ಇವಾಗಿಂದಲೇ ತಯಾರಿ ಮಾಡ್ಕೋಬೇಕು. ಧೈರ್ಯದಿಂದ ಕೆಲಸ ಮಾಡಬೇಕು ಅಂತ ಜತಿನಣ್ಣ ನಮ್ಗೆ ಯಾವಾಗ್ಲೂ ಹೇಳ್ತಾರೆ. ಇವತ್ತು ಸಂಶುಲ್ ಆಲಂ ನಮ್ ಕೈಯಿಂದ ತಪ್ಪಿಸ್ಕೊಂಡ ಅಂತ ಯಾಕಷ್ಟು ಚಿಂತೆ ಮಾಡ್ಬೇಕು? ಇವತ್ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರಿ. ಎಲ್ಲ ಕಡೆ ಪೊಲೀಸರಿದ್ರು, ಆದ್ರೂ ನರೇನ್, ಜತಿನ್ ಅವರೇ, ನೀವೆಲ್ರೂ ಬಂದ್ರಲ್ಲ, ನಿಮ್ ಮಾವ ಏನಂದ್ರು? ನನ್ನ ಮಾವನ ಹತ್ರ ಮಾತಾಡ್ದೆ. ನಾವೆಲ್ಲ ಇನ್ನೂ ಚೆನ್ನಾಗಿ ತಯಾರಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಇದನ್ನ ಮಾಡೋದಕ್ಕೆ ನಾವು ಷಡ್ಯಂತ್ರ ಮಾಡೋ ಅಗತ್ಯ ಇದೆ. ಇನ್ನೊಂದು ಕೇಸಿನ ವಿಷಯವಾಗಿ ಈ ತಿಂಗಳು 24ನೇ ತಾರೀಕು ಸಂಶುಲ್ ಆಲಂ ಅಲ್ಲಿಗೆ ಬರ್ತಾ ಇದ್ದಾನೆ. 24ನೇ ತಾರೀಕು? ಈ 24ನೇ ತಾರೀಕು ನಮ್ ದಿನ ಆಗಿರ್ಲಿ. ಆ ದಿನನ ನಾವು ಬಳಸ್ಕೊಳ್ಳಬೇಕು. ನಾವೆಲ್ಲರೂ ಸೇರಿ ಕೋರ್ಟ್ ಹತ್ರ ಹೋಗೋಣ. ಬೇಡ ವೀರನ್, ನಾವೆಲ್ಲರೂ ಕೋರ್ಟ್ ಹತ್ರ ಹೋದಾಗ ಯಾರಾದ್ರೂ ನೋಡಿದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ತೊಂದರೆನೂ ಆಗ್ಬಾರ್ದು ಅಷ್ಟೇ. ಎಲ್ಲಿಗೆ ಓಡೋಗೋ ಮಾತಾಡ್ತಾ ಇದ್ದೀರಾ? ನಾವೇ ಕೊಡೋಗ್ತೀವಿ. ನನ್ನ ಹತ್ರ ಇದೆಲ್ಲ ನಡೆಯಲ್ಲ. ನನ್ನ ಹತ್ರನೇ ತಮಾಷೆನಾ? ನಾನೆಲ್ಲ ಕೇಳಿಸ್ಕೊಂಡೆ. ನೀವೆಲ್ರೂ ನನಗೆ ಗೊತ್ತಿಲ್ಲ ಅನ್ಕೊಂಡ್ರ? ನಿಮ್ ಕೆಲಸ ಮುಗಿದ ಮೇಲೆ ಹೇಳ್ದೆ ಕೇಳ್ದೆ ಓಡೋಗ್ತೀರಾ? ಇರಿ, ನಿಮ್ಗೆ ಸರಿಯಾಗಿ ಮಾಡ್ತೀನಿ. ಈಗಲೇ ಪೊಲೀಸ್ನವ್ರು ಬರಕ್ಕೆ ಹೇಳ್ತೀನಿ. ಯಾಕೆ ಪೊಲೀಸ್? ಯಾಕೆ ಅಂಥದ್ದೇನ್ ಮಾಡಿದೀವಿ ನಾವು? ಈ ರೀತಿ ಆದ್ರೆ ನಾವು ಹೇಗ್ ಮಾಡೋದು ಅನಂತ್? ಏನ್ ಮಾಡಿದ್ದೀರಾ ಅದು ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ಆದ್ರೆ ಹುಡುಗ್ರ, ಈ ರಾಮನಾಥನ್ನ ನೀವು ದಡ್ಡ ಅಂತ ತಿಳ್ಕೋಬೇಡಿ. ಅರ್ಥ ಆಯ್ತಾ? ಅವಶ್ಯಕತೆ ಬಂದ್ರೆ ಇವನ್ ಕೈಕಾಲು ಕಟ್ಟಿ 24ನೇ ತಾರೀಕು ಇಲ್ಲೇ ಕೂರಿಸಿದ್ರೆ ಆಯ್ತು. ಅದನ್ ಬಿಟ್ಟು ಮತ್ಯಾವ ಉಪಾಯನೂ ಇಲ್ವಾ? ನಿಮ್ ಚಿಕ್ಕಪ್ಪನ್ನ ಡಾಕ್ಟರ್ಗೆ ತೋರಿಸ್ಬಿಟ್ಟು ಹೇಳ್ದೆ ಕೇಳ್ದೆ ಓಡಿ ಹೋಗ್ಬೇಕು ಅಂತಿದ್ರಲ್ವಾ? ನನಗ್ ಗೊತ್ತು. ನನಗ್ ಮೊದ್ಲಿಂದಾನೇ ಅನುಮಾನ ಇತ್ತು. ಮೋಸ್ಗಾರರು, ನೀವೆಲ್ರೂ ಮೋಸ್ಗಾರರು. ಇಲ್ಲ ಇಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಚಿಕ್ಕಪ್ಪ ಎಲ್ಲಿ ತನಕ ಹುಷಾರಾಗೋದಿಲ್ವೋ ಅಲ್ಲಿ ತನಕ ನಾವ್ಯಾರೂ ಹೋಗ್ಬಾರ್ದು ಅಂತ ಮಾತಾಡ್ತಾ ಇದ್ವಿ. ಗೊತ್ತು, ನನ್ಗೆಲ್ಲ ಗೊತ್ತು. ಇನ್ನು ನಿಮ್ಮ ಮಾತನ್ನ ನಾನು ಕೇಳಲ್ಲ. ನಾಳೆನೆ ನನಗೆಲ್ಲ ಹಣನು ಕೊಟ್ಟು ಬಿಡಬೇಕು, ಗೊತ್ತಾಯ್ತಾ? ಇಲ್ದೆ ಹೋದ್ರೆ ನಿಮ್ಮೆಲ್ರನ್ನು ಹೊರಗಡೆ ಕಳಿಸ್ಬಿಡ್ತೀನಿ. ನಾಳೆನೇ ಬಾಡಿಗೆ ಕೊಡ್ಬೇಕಾ? ಅನುಪಮ ಅವರೇ, ನಮ್ಮ ಹತ್ರ ಹಣ ಎಷ್ಟಿರ್ಬೋದು? ಜತಿನವ್ರೆ, ಅಷ್ಟು ಹಣ ನಮ್ಮ ಹತ್ರ ಇಲ್ಲ. ಈಗೇನ್ ಮಾಡೋದು? ಸುಭಾಷ್, ನೀನೀಗ ಬೇಗ ನಡಿ. ಈ ಸಾಧು ಬಾಬಂಗೆ ತುಂಬಾ ಶಕ್ತಿ ಇದೆ. ಇವ್ರ ಶಕ್ತಿಯಿಂದ ನಿನ್ನನ್ನ ಭಸ್ಮ ಮಾಡ್ಬಿಡ್ತಾರೆ. ಬಂದ್ಬಿಡು. ಈ ಹುಡುಗ ನನ್ನ ಹತ್ರನೇ ಬಂದು ತರ್ಕ ಮಾಡ್ತಾ ಇದ್ದಾನೆ. ನನಗೇನಾದ್ರೂ ಕೋಪ ಬಂದ್ರೆ ಇವನಿಗೆ ನನ್ನಿಂದ ಬಿಡುಗಡೆ ಸಿಗೋದಿಲ್ಲ. ಏ ಹುಡುಗ, ಇದೇನ್ ಮಾಡ್ತಾ ಇದ್ಯಾ ನೀನು? ಏನಪ್ಪ, ಇವ್ರ ಹತ್ರ ಕ್ಷಮೆ ಕೇಳು. ಹೌದು ಸುಭಾಷ್, ಇವ್ರ ಹತ್ರ ಕ್ಷಮೆ ಕೇಳು. ನಾವೆಲ್ರೂ ಬೇಗ ಮನೆಗೆ ಹೋಗೋಣ. ನಾನೇ ಕ್ಷಮೆ ಕೇಳ್ಬೇಕು? ನಾನು ಯಾವ ತಪ್ಪು ಮಾಡಿಲ್ಲ ಅಲ್ವಾ? ಅವರು ತಪ್ಪಾಗಿ ಹೇಳ್ತಿದ್ರು ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ. ನಾವೆಲ್ಲರೂ ಪುಸ್ತಕದಲ್ಲಿ ಓದಿದೀವಿ,
ನಾವೀಗ ಯಾವ್ದನ್ನ ನಂಬೇಕು ನೀವೇ ಹೇಳಿ. ಪುಸ್ತಕದಲ್ಲಿ ಬರ್ದಿರೋದಾ ಅಥವಾ ನೀವ್ ಹೇಳ್ತಿರೋದಾ? ನೀನ್ ಪುಸ್ತಕನ ಯಾಕೆ ಓದ್ತಿದ್ಯಾ ಪುಟ್ಟ? ಅದ್ರಲ್ಲಿ ಏನ್ ಎಲ್ಲಾನು ಬರ್ದಿಟ್ಟಿರ್ತಾರ? ಹಾಗಾದ್ರೆ ಹೇಳು, ಅದ್ರಲ್ಲಿ ಏನಾದ್ರೂ ಬರ್ದಿದಾರ ಈ ತರ ಗಾಳಿಲಿ ಶೂನ್ಯದಲ್ಲಿ ಹೇಗ್ ಕೂತ್ಕೊಳ್ಳೋದು ಅಂತ? ಅವ್ರದ್ದು ಅಲೌಕಿಕ ಶಕ್ತಿನಪ್ಪ. ಅವನ್ ಚಿಕ್ಕ ಹುಡುಗ ಅಲ್ವಾ ಬಾಬಾ, ಅವನೇನು ತಿಳಿದೇ ಮಾತಾಡಿದಾನೆ. ಅವನ್ನ ಕ್ಷಮಿಸ್ಬಿಡಿ. ಏಯ್ ಹುಡುಗ, ಬಾಬಾ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಈ ಹುಡುಗ ಎಲ್ರ ಮುಂದೆ ನನಗೇನೆ ಅವಮಾನ ಮಾಡಿದಾನೆ ಗೊತ್ತಾ? ನನ್ ಮಾತ್ ಕೇಳಿ ನಾನ್ ನಿಮ್ಗೆ ಅವಮಾನ ಮಾಡ್ತಾ ಇಲ್ಲ. ನಮ್ ಶಿಕ್ಷಕರು ಏನ್ ಕಲ್ಸಿದಾರೋ ಮತ್ತೆ ಈಗ ನೀವ್ ಏನ್ ಹೇಳ್ತಿದ್ದೀರೋ ಅದಕ್ಕೆ ಯಾಕೆ ವ್ಯತ್ಯಾಸ ಇದೆ ಅಂತ ನಾನ್ ತಿಳ್ಕೋಬೇಕು. ನನ್ನ ಕ್ಷಮಿಸ್ಬೇಕು. ನಂಗೆ ದಯವಿಟ್ಟು ಹೇಳಿ ಧರ್ಮ ಅಂದ್ರೆ ಏನು ಅಂತ. ಅಯ್ಯೋ, ಇದೇನಿದು? ಇದು ಲೋಹ ಅಲ್ವಾ? ಇದ್ರರ್ಥ ಇವರು ಗಾಳಿಲ್ ಕೂತಿಲ್ಲ. ಹಾಗಾದ್ರೆ ಈ ಬಾಬಾ ಕುತ್ಕೊಂಡಿರೋ ರಹಸ್ಯ ಈ ಬಟ್ಟೆ ಹಿಂದೆ ಇದೆ. ಇದೆಲ್ಲ ಸುಳ್ಳ? ಅವರು ಎಲ್ಲರನ್ನು ಮೂರ್ಖರಾಗಿ ಮಾಡ್ತಿದಾರ? ಮತ್ತೆ ಈ ಜನರೆಲ್ಲ ಅವ್ರನ್ನೇ ನಂಬಿದ್ದಾರೆ. ಇವರು ಕಳ್ಸೋದು. ನಿನಗೆ ಎಷ್ಟು ಧೈರ್ಯನಾ? ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಿನಗೆ ಶಿಕ್ಷೆ ಆಗೇ ಆಗುತ್ತೆ. ನೀನು ಸುಖವಾಗಿರೋದಿಲ್ಲ. ಕೇಳು ಮೂರ್ಖ, ನನ್ನ ಶಾಪದ ಶಕ್ತಿ ನಿನಗಿನ್ನೂ ಗೊತ್ತಿಲ್ಲ. ನಿಮ್ ಹತ್ರ ಯಾವ ಶಕ್ತಿ ಇದೆ? ನೀವ್ ಎಲ್ರಿಗೂ ಸುಳ್ಳು ಹೇಳ್ತಾ ಇದ್ರಿ. ನೀವೇನು ಗಾಳಿಲಿ ಕುತ್ಕೊಂಡಿರ್ಲಿಲ್ಲ. ಯಾರಿಗೂ ಗೊತ್ತಿಲ್ದೇನೆ ನೀವು ಲೋಹದ ಮೇಲೆ ಕುತ್ಕೊಂಡಿದ್ರಿ. ನಿಮ್ ಹತ್ರ ಯಾವ ಶಕ್ತಿನೂ ಇಲ್ಲ. ನೀವು ಎಲ್ಲ ಜನರನ್ನು ಮೂರ್ಖರಾಗಿ ಮಾಡ್ತಾ ಇದ್ರಿ. ನೀನ್ ಸರಿಯಾಗಿ ಹೇಳ್ದೆ ಪುಟ್ಟ. ಅವನು ಕಳ್ಸೋದನೆ. ನೀನ್ ಹೇಳಿದ್ದು ಒಳ್ಳೇದೇ ಆಯ್ತು. ಇವ್ನ್ ನಮ್ ದುಡ್ಡು, ಕಾಸು, ದವಸ ಧಾನ್ಯ ಎಲ್ಲ ಕದ್ಕೊಂಡು ಹೋಗ್ಬಿಡ್ತಿದ್ದ. ನೀವು ನಿಮ್ ಬುದ್ಧಿಯಿಂದ ವಿಚಾರ ಮಾಡ್ಬೇಕಾಗಿತ್ತು. ಯಾವಾಗ್ಲೂ ನಮ್ ಬುದ್ಧಿಯಿಂದ ವಿಚಾರ ಮಾಡ್ಬೇಕು. ಮಾದಮೇಶ್ರು ನಮ್ಗೆ ಯಾವಾಗ್ಲೂ ಇದನ್ನೇ ಹೇಳ್ತಿರ್ತಾರೆ. ನೀನ್ ಸರಿಯಾಗಿ ಹೇಳ್ದೆ ಪುಟ್ಟ. ನೀನ್ ಬರ್ದೇ ಇದ್ದಿದ್ರೆ ನಮ್ಗೆ ಯಾರಿಗೂ ಗೊತ್ತಾಗ್ತಾನೆ ಇರ್ಲಿಲ್ಲ. ಹೀಗೇನೆ ಇನ್ನೂ ದುಡ್ಡು ಕಳ್ಕೊತಾ ಇದ್ವಿ ನಾವು. ದೇವ್ರು ಒಳ್ಳೇದೇ ಮಾಡ್ದ ನಮ್ಗೆ. ಸುಭಾಷ್, ನಿನಗೆ ಹೇಗ್ ಗೊತ್ತಾಯ್ತು ಅವ್ರು ನಿಜ ಹೇಳ್ತಿಲ್ಲ ಅಂತ? ಆ ಲೋಹದ ಕುರ್ಚಿನ ನೋಡಿ, ಅದರಿಂದನೇ ನಂಗೆ ಗೊತ್ತಾಯ್ತು ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ. ಬುದ್ಧಿವಂತ ಈ ಹುಡುಗ. ಹೌದು, ಈ ಹುಡ್ಗ ಬುದ್ಧಿವಂತನೇ. ಇವ್ರಿಗೂ ಧರ್ಮ ಏನು ಅಂತ ಹೇಳೋಕ್ಕಾಗ್ಲಿಲ್ಲ. ಈಗ ನಾನು ಯಾರ ಹತ್ರ ಕೇಳಿ? ಬರಬೇಕು. ಏನು ತೊಂದರೆ ಆಗೋದಿಲ್ಲ. ನೀವು ಕಾಗದ ಪತ್ರ ಜಮೆ ಮಾಡಬೇಡಿ. ನಾನು ನಿಮ್ಮ ಹೆಸರಿಗೆ ಜಮೀನ್ ಹೇಗೆ ಮಾಡೋದಂತ ನೋಡ್ತೀನಿ. ಜಾನಕಿನಾಥ್ ಅವರ ಹೆಸರಲ್ಲಿ ಒಂದು ಪತ್ರ ಬಂದಿದೆ. ಹಾ ಹೇಳಿ. ನಾನೇ ಜಾನಕಿನಾಥ್. ಯಾವ ಪತ್ರ? ನಾನು ಸ್ಕೂಲ್ನಿಂದ ಬಂದಿರೋದು. ಸುಬೇಂದ್ರ ಅವರು ಒಂದು ಪತ್ರ ಕಳಿಸಿದ್ದಾರೆ. ಸರಿ, ನೀವಿನ್ನು ಹೊರಡಿ. ನಾನು ಆರಾಮಾಗಿ ನಿಮ್ ಕೆಲಸ ಮಾಡ್ಕೊಡ್ತೀನಿ.
ಪ್ರಭಾ ಪ್ರಭಾ ಏನಾಯ್ತು? ಸುಭಾಷ್ ಎಲ್ಲಿದ್ದಾನೆ? ಅವ್ನ್ ಸ್ಕೂಲಿಗೆ ಹೋಗಿದ್ದಾನೆ. ನಿಮ್ ಎದುರುಗೆ ಹೋದ್ನಲ್ಲ. ಇನ್ನೇನ್ ವಾಪಸ್ ಬರೋ ಸಮಯ ಆಯ್ತು, ಬಂದ್ಬಿಡ್ತಾನೆ. ಅವನ್ ಬರಲ್ಲ. ಇವತ್ತು ಸಮಯಕ್ಕೆ ಸರಿಯಾಗಿ ಸುಭಾಷ್ ಬರಲ್ಲ. ನಾವು ಅವನಿಗೆ ಇಂಥದ್ನ ಹೇಳ್ಕೊಟ್ಟಿದ್ದು. ಯಾಕೆ? ಏನಾಯ್ತು ಸುಭಿಗೆ? ಯಾಕೆ ನೀವೇನು ಮಾತಾಡ್ತಿಲ್ಲ? ಸುಭಿಗೆ ಏನಾಯ್ತು? ಸ್ಕೂಲಿಂದ ಪತ್ರ ಬಂದಿದೆ ಪ್ರಭಾ, ಓದ್ ನೋಡು. ಸುಭಿ ಸ್ಕೂಲ್ಗೆ ಹೋಗ್ತಿಲ್ವಾ? ಸುಭಾಷ್ ಯಾಕೆ ಸ್ಕೂಲಿಗೆ ಹೋಗ್ತಿಲ್ಲ? ಇವತ್ತು ಸ್ಕೂಲಿಗೆ ಹೋಗೋದಕ್ಕೆ ಸರಿಯಾಗಿ ತಯಾರಾಗಿ ಹೋದ ಅವನು. ಇಲ್ಲ, ಹೋಗಿಲ್ಲ. ಸುಭಾಷ್ ಸ್ಕೂಲಿಗೆ ಹೋಗೇ ಇಲ್ಲ. ಸ್ಕೂಲ್ ಸಮಯದಲ್ಲಿ ಅವನ್ ಮತ್ತೆಲ್ಲಗೂ ಹೋಗಿದ್ದಾನೆ. ಮೇಷ್ಟ್ರು ಸ್ವತಃ ಪತ್ರ ಬರೆದು ಕಳಿಸಿದ್ದಾರೆ. ಒಬ್ಬ ಮೇಷ್ಟ್ರು ಸುಳ್ಳು ಪತ್ರ ಬರೆಯೋಕ್ ಸಾಧ್ಯನೇ ಇಲ್ಲ. ಪ್ರಭಾ, ಇದ್ರ ಅರ್ಥ ಸುಭಾಷ್ ಮನೆಯಲ್ಲಿ ಸುಳ್ಳು ಹೇಳಿ ಆಚೆ ಹೋಗಿದ್ದಾನೆ. ಎಲ್ಲಿಂದ ವಾಪಸ್ ಬರ್ತಿದ್ಯಾ ನೀನು? ನನಗೀಗ ವಿಷಯ ಗೊತ್ತಾಗ್ಬೇಕು. ಉತ್ತರ ಕೊಡು ಸುಭಾಷ್, ಎಲ್ಲಿಗೆ ಹೋಗಿ ಬರ್ತಾ ಇದೀಯ ನೀನು? ತಲೆ ಮೇಲೆತ್ತು ಸುಭಾಷ್, ನನ್ ಕಡೆ ನೋಡು. ಯಾವುದೇ ಕಾರಣ ಇಲ್ಲದೆ ಸ್ಕೂಲಿಂದ ಖಂಡಿತವಾಗ್ಲೂ ಪತ್ರ ಬರಲ್ಲ. ಮತ್ ನಿಮ್ಮ ಮೇಷ್ಟ್ರು ನಿನ್ ಬಗ್ಗೆ ಸುಳ್ಳಂತೂ ಖಂಡಿತ ಬರ್ತ್ ಕಳ್ಸಲ್ಲ. ಹೇಳೀಗ, ಸ್ಕೂಲಿಗೆ ರಜೆ ಹಾಕಿ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆಯಲ್ಲಿ ನಮ್ಗೆಲ್ಲ ಇದ್ರ ಬಗ್ಗೆ ಸ್ವಲ್ಪನೂ ಗೊತ್ತೇ ಇರ್ಲಿಲ್ಲ. ನಿಮ್ ತಾಯಿ ನಿನ್ನನ್ನ ಸ್ಕೂಲಿಗೆ ಕಳ್ಸಿದ್ದೀನಂತ ಇಲ್ಲಿ ಆರಾಮಾಗಿರ್ತಾಳೆ. ಆದ್ರೆ ನೀನು ಇಡೀ ದಿನ ಹೊರಗಡೆನೆ ಅಲಿತಾ ಇರ್ತೀಯ ಮತ್ತು ಸರಿಯಾಗಿ ಸ್ಕೂಲ್ ಮುಗಿಯೋ ಟೈಮಿಗೆ ಮನೆಗೆ ಬಂದ್ಬಿಡ್ತೀಯ. ಇದೇನ್ ಮಾಡ್ತಾ ಇದ್ದೀನಿ ನಿನ್ ಮಗ? ನಿಂಗೆ ಅರ್ಥ ಆಗ್ತಾ ಇದೀಯಾ? ನೀನ್ ಯಾವಾಗ್ಲೂ ಹೀಗೆ ಯಾಕೆ ಮಾಡ್ತಿರ್ತೀಯ ಸುಬಿ? ನೀನ್ ಸ್ಕೂಲಿಗೆ ಹೋಗ್ದೇನೆ ಎಲ್ಲಿಗೆ ಹೋಗ್ತೀಯ? ಸುಭಾಷ್, ಸುಭಾಷ್ ಹೇಳು, ಎಲ್ಲಿಗೆ ಹೋಗಿದ್ದೆ ನೀನು? ಅಪ್ಪ ಅಮ್ಮ ನಿನ್ನೇನೋ ಪ್ರಶ್ನೆ ಮಾಡ್ತಿದ್ದಾರೆ, ಉತ್ತರ ಕೊಡು ಅವರಿಗೆ. ಅವನ್ನ ಬಿಟ್ಟು ಹಾಕು ವಿಭಾ. ಮತ್ತೆ ಸುಭಾಷ್, ನಿಮ್ಮಮ್ಮ ಅತ್ತಿಗೆ ನಿನ್ ಹತ್ರ ಏನೋ ಕೇಳ್ತಾ ಇದಾರೆ, ನೀನ್ ಬಾಯಿ ಮುಚ್ಕೊಂಡೆ ನಿಂತಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ನೀನೇನು ಮಾತಾಡದೇ ಇದ್ರೆ ನಾವೆಲ್ಲ ಸುಮ್ನಿರ್ತೀವಂತನಾ? ಸ್ಕೂಲಿಂದ ಪತ್ರ ಬಂದ್ಮೇಲೆ ನನಗೆ ಈ ವಿಷಯ ಗೊತ್ತಾಗ್ಲೇಬೇಕು. ನೀನೇ ಹೇಳು, ಯಾವ ಮುಖ ಇಟ್ಕೊಂಡಲ್ಲಿ ನಿಂತ್ಕೋಬೇಕು ನಾವು? ಇವತ್ ನಿನ್ ಶರತಣ್ಣನ ಪರೀಕ್ಷೆ ರಿಸಲ್ಟ್ ಬರ್ತಾ ಇದ್ರೆ ನಿನ್ ಬಗ್ಗೆ ಮಾತ್ರ ಸ್ಕೂಲಿಂದ ದೂರಿರೋ ಪತ್ರ ಬರ್ತಾ ಇದೆ. ನೀನ್ ಸ್ಕೂಲಲ್ಲಿ ಯಾವ ಪ್ರಶ್ನೆಗೂ ಉತ್ತರ ಕೊಡಲ್ಲ ಅಂತ ಪತ್ರದಲ್ಲಿ ಬರ್ದಿದ್ದಾರೆ. ಏನ್ ಬೇಕು ನಿನಗೆ? ನಿನ್ ಭವಿಷ್ಯದ ಬಗ್ಗೆ ನೀನ್ ಸ್ವಲ್ಪ ಯೋಚನೆ ಮಾಡಿದ್ಯಾ? ಅದಕ್ಕೆ ಜಾನಕಿ, ನಾನು ನಿನಗೆ ತುಂಬಾ ಹಿಂದೆನೆ ಹೇಳಿದ್ದು, ಯಾವಾಗ್ಲೂ ಸಣ್ಣವರಿಗೆ ಬುದ್ಧಿ ಹೇಳಕ್ ಹೋಗ್ಬಾರ್ದು. ಯಾರ್ ಸಣ್ಣವ್ರಿಗೆ ಇದನ್ನೆಲ್ಲ ಕಲ್ಸಕ್ ಹೋಗ್ತಾರೋ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಬೇಕು. ನನ್ ಕಡೆಗ್ ನೋಡು. ನಾಳೆ ನೀನು ನನ್ ಜೊತೆಗೆ ಸ್ಕೂಲಿಗೆ ಬರ್ತಾ ಇದ್ಯಾ? ಸ್ಕೂಲಿಗೆ ಬಂದು ನಿನ್ ಮೇಷ್ಟ್ರಿದ್ರೆ ನಾನು ನಿನ್ನ ಈ ಪ್ರಶ್ನೆ ಕೇಳ್ತೀನಿ. ನೀನ್ ಸ್ಕೂಲಿಗೆ ಬರ್ದೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಮತ್ ನನ್ನ ಪ್ರಶ್ನೆಗೆ ಸ್ಕೂಲಲ್ಲಿ ಎಲ್ಲರ ಎದುರುಗಡೆ ನೀನು ಉತ್ತರ ಕೊಡ್ಬೇಕಾಗತ್ತೆ.
ಇದೇ ಕೋಲ್ಕತ್ತದ ಕೋರ್ಟ್. ನಿಮ್ಮಲ್ಲಿ ಯಾರಾದ್ರೂ ಇಲ್ಲಿಗೆ ಮೊದಲೇ ಬಂದಿದ್ರು ಸರಿನೇ, ಆದ್ರೂ ಜಾಗನ ಸರಿಯಾಗಿ ನೋಡ್ಕೊಳ್ಳಿ. ಅಕ್ಕಪಕ್ಕ ಇರೋ ದಾರಿನ ನೆನ್ಪಿಟ್ಕೊಳ್ಳಿ. ಹೊರಗಡೆ ಇರೋ ಅಂಗಡಿನೂ ಕೂಡ. ಹೌದು ಜತಿನವ್ರೆ, ವಿಚಾರಣೆ ಮಾಡೋ ಜಾಗದಲ್ಲಿ ಸಂಶೋಲ್ನ ವಿಚಾರಣೆ ಮಾಡಬೇಕು. ನಾವು 24ನೇ ತಾರೀಕಿನವರೆಗೂ ಕಾಯ್ತಾನೇ ಇರಬೇಕು. ಮತ್ತೆ ಅಲ್ಲಿವರೆಗೂ ಸಂಶೋಲ್ ಮೇಲೆ ಗಮನ ಇಡೋದ್ ಬಿಟ್ಟು ನಮ್ಗಿನ್ಯಾವ ಕೆಲ್ಸಾನೂ ಇಲ್ಲ. ಅಣ್ಣ, ನಾನು ಹೇಳೋದು ಕಟ್ಟಕ್ಕೂ ಸಣ್ಣ ಊರಾದ್ರೂ ಕೆಲಸ ಸಿಗುತ್ತೆ. ಆದ್ರೆ ನಾವಿಲ್ಲಿದ್ರೆ ಕೆಲ್ಸನೂ ಸಿಗೋದಿಲ್ಲ, ಮತ್ತೆ ಸಂಪಾದನೆ ಕೂಡ ಸರಿಯಾಗಿ ಆಗಲ್ಲ. ನಾವ್ ಎಲ್ಲಿವರೆಗೂ ಮನೆ ಬಾಡಿಗೆ ಕೊಡಲ್ವೋ ಅಲ್ಲಿವರೆಗೂ ಮಾಲೀಕ ಮನೇಲಿ ಇರಕ್ ಬಿಡಲ್ಲ. ಇಲ್ಲ ನರೇನ್, ಹಾಗಾಗೋಕ್ ಬಿಡಲ್ಲ. ನಾನೊಬ್ಬರನ್ನ ಭೇಟಿ ಆಗೋದಕ್ಕೆ ಕಟ್ಟಕಕ್ಕೆ ಹೋಗ್ಬೇಕು, ಆದ್ರೆ ಇವತ್ತು ಈ ಜಾಗದಿಂದ ಎಲ್ಲೂ ಹೋಗೋ ಹಾಗಿಲ್ಲ. ಇವತ್ತೇನೇ ಆದ್ರೂ ನಾವಿಲ್ಲೇ ಕಾಯ್ತಿರ್ಬೇಕು. ಬಾಡಿಗೆ ಕಟ್ಟೋದಕ್ಕೆ ನಾವೇನಾದ್ರೂ ಉಪಾಯ ಹುಡುಕ್ಲೇಬೇಕು. ನನ್ಗೂ ಹಾಗೆ ಅನ್ನಿಸ್ತಿದೆ. ಇಲ್ಲಿ ಇಷ್ಟೊಂದು ಜನರಿಗೆ ಕೆಲಸ ಹುಡುಕೋದು ತುಂಬಾನೇ ಕಷ್ಟ ಅನ್ಸುತ್ತೆ. ನಮ್ಮಲ್ಲಿ ಕೆಲವರು ಕಾಗದದ ಎನ್ವಲಪ್ ಮಾಡೋದು, ಮತ್ ಕೆಲವರು ಅದನ್ನ ಮನೆಗೆ ಹೋಗಿ ಮಾರಿದ್ರೆ ಸ್ವಲ್ಪ ಹಣ ಸಿಗುತ್ತೆ. ಹೌದು, ಇದನ್ನ ಮಾಡಬಹುದು. ನಾನು ಮತ್ತೆ ನರೇನ್ ಇಬ್ರು ಅದ್ರ ಕಡೆ ಗಮನ ಕೊಡ್ತೀವಿ. ಜತಿನವ್ರೆ, ನೀವು ಉಳಿದವ್ರ ಜೊತೆ ಈ ಕಡೆ ಗಮನ ಇಟ್ಕೊಂಡಿರಿ. ನಾನು ಹೋಗಿ ದುಡ್ಡಿಗೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಒಂದ್ ವೇಳೆ ನಾವು ದುಡ್ಡು ಕೊಡದೇ ಇದ್ರೆ ಮನೆ ಮಾಲೀಕ ನಮ್ಮನ್ನು ಹೊರಗೆ ಹಾಕ್ತಾನೆ. ವ್ಯವಸ್ಥೆ ಆಗುತ್ತೆ ಅಂತ ನೋಡ್ತೀವಿ. ನರೇನ್, ಬಾ, ನಾವಿಬ್ರು ಹೋಗಿ ದುಡ್ಡಿಗೆ ವ್ಯವಸ್ಥೆ ಮಾಡ್ಕೊಂಬರೋಣ. ನಾನೇನಾದ್ರೂ ಸಹಾಯ ಮಾಡ್ಬೋದಾ? ಶರತ್, ನೀನು? ನನ್ನ ಲಾ ಪರೀಕ್ಷೆ ರಿಸಲ್ಟ್ ಬಂದಿದೆ. ತುಂಬಾ ಒಳ್ಳೆ ಮಾರ್ಕ್ಸ್ ಬಂದಿದೆ. ನಾನೀಗ ಸ್ವಲ್ಪ ದಿನ ಇಲ್ಲೇ ಉಳ್ಕೊಂಡಿರ್ತೀನಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಜತಿನವ್ರೆ, ಇವರು ಶರತ್, ಅನುಪಮ ಅವ್ರ ಅಕ್ಕನ ಮಗ. ಜತಿನವ್ರೆ, ಸುಭಾಷ್ ಇದಾನಲ್ಲ, ಅವನ್ ದೊಡ್ಡಣ್ಣ. ನಮಸ್ಕಾರ. ನೀವೆಲ್ಲರೂ ಇಲ್ಲೇನ್ ಮಾಡ್ತಿದ್ದೀರಾ? ಏನಾದ್ರೂ ಸಮಸ್ಯೆ ಆಗಿದ್ಯಾ? ಇಲ್ಲ, ನೀನ್ ಅನ್ಕೊಂಡ್ ಹಾಗೆ ಏನೂ ಇಲ್ಲ. ನಾವೆಲ್ಲರೂ ಯಾವುದೋ ಒಂದ್ ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿದ್ದೀವಿ. ಓ, ಅನು ಚಿಕ್ಕಮ್ಮ, ಈ ಹಣ ನೀವಿಟ್ಕೊಂಡಿರಿ. ಈ ಹಣನ ನಾವು ತಗೊಳಕ್ಕಾಗಲ್ಲ ಶರತ್. ನಾನೆಲ್ಲ ಕೇಳಿಸ್ಕೊಂಡೆ ಅನು ಚಿಕ್ಕಮ್ಮ. ಈ ಹಣದಿಂದ ನೀವು ಬಾಡಿಗೆ ಕಟ್ಕೋಬಹುದು. ಇದನ್ನ ದೇಶದ ಸೇವೆ ಕೊಡ್ತಿರೋ ಸಣ್ಣ ಕಾಣಿಕೆ ಅನ್ಕೊಳ್ಳಿ. ಇದಕ್ಕೂ ಜಾಸ್ತಿ ನಾನಿನ್ನೇನ್ ಮಾಡಕ್ಕಾಗತ್ತೆ? ಇವರು ಕಾಣಿಕೆ ಅಂತ ಹೇಳಿದ ಮೇಲೆ ನಾವಿದನ್ ಬೇಡ ಅನ್ನೋದಕ್ಕಾಗಲ್ಲ. ಶರತ್ ಅವ್ರೆ, ನಿಮಗೆ ದೇಶಕ್ಕೆ ಸಹಾಯ ಮಾಡೋ ಮನ್ಸಿದೆ. ನಿಮ್ ಕಷ್ಟ ನನ್ಗೆ ಅರ್ಥ ಆಗ್ತಿದೆ. ಆದ್ರೆ ಒಂದು ಮಾತು ಹೇಳ್ತಿದ್ದೀನಿ, ನೀವು ನಿಮ್ಮಿಂದ ಸಹಾಯ ಮಾಡಕ್ಕಾಗಲ್ಲ ಅಂದ್ಕೊಳ್ಳೇಬೇಡಿ. ಇವತ್ತಲ್ಲ ನಾಳೆ ನೀವು ಖಂಡಿತವಾಗಿ ಮಾಡಿ ತೋರಿಸ್ತೀರಾ. ಇದನ್ನ ತಗೊಳ್ಳಿ ಅನು ಚಿಕ್ಕಮ್ಮ. ಹಾಗೆ ಯಾವತ್ತೇ ಏನಾದ್ರೂ ಅಗತ್ಯ ಬಿದ್ರೆ ನನಗ್ ತಿಳಿಸ್ಬಿಡಿ. ನಾನು ಹಾಸ್ಟೆಲಲ್ಲೇ ಇರ್ತೀನಿ. ಅನು ಚಿಕ್ಕಮ್ಮ, ಅನಂತಣ್ಣ, ನಿಮ್ಗೇನಾದ್ರೂ ಅಗತ್ಯ ಇದ್ರೆ ನನ್ನ ಭೇಟಿಯಾಗಿ. ಈ ಕಾಗದನ ನಾನು ಆದಷ್ಟು ಬೇಗ ತಗೊಂಡು ಹೋಗಿ ಕೊಡ್ಬೇಕು. ನಾನೇನ್ ಬರ್ತೀನಿ. ಇದಕ್ಕೆ ಹೇಳದನ್ಸುತ್ತೆ ದೇವ್ರಿದಾನೆ ಅಂತ. ಒಳ್ಳೇದೇ ಆಯ್ತಲ್ಲ. ಸರಿ ನೋಡಿ, ಈ ದಾರಿನ ಸರಿಯಾಗಿ ನೆನ್ಪಿಟ್ಕೋಬೇಕು. ನಾವೆಲ್ಲ ಇಲ್ಲಿಂದಲೇ ತಪ್ಪಿಸ್ಕೊಳಕ್ಕಾಗೋದು.
ಅನು ಅಕ್ಕ, ಬೇಗ ಪಿಸ್ತೂಲ್ ಕೊಡಿ. ಇಷ್ಟು ಒಳ್ಳೆ ಅವಕಾಶನ ನಾವು ಕೈ ತಪ್ಪೋದಕ್ ಬಿಡಬಾರ್ದು. ಪಿಸ್ತೂಲ್ ಪಿಸ್ತೂಲ್ ನಾನ್ ತಂದಿಲ್ಲ. ನಮ್ ಪ್ಲಾನ್ ಇದ್ದಿದ್ದು 24ನೇ ತಾರೀಕು. ಅನುಪಮ, ಈಗ್ಲೇ ಪಿಸ್ತೂಲಿನ ಅಗತ್ಯ ಇದ್ದಿದ್ದು. ಅಣ್ಣ, ಅವನು ಇಲ್ಲಿಂದ ಹೋಗ್ಬಿಡ್ತಾನೆ. ವೀರೇನ್, ಈಗ ಬೇಡ ಅಂದೆ. ನಾನೊಂದ್ಸಲ ಹೋಗಿ ನೋಡ್ಲಾ? ಸುಮ್ನೆ ನಿಂತ್ಕೋ ಅನಂತ್. ಯಾರು ಎಲ್ಲೋ ಹೋಗೋದ್ ಬೇಡ. ಇದು ನನ್ನ ಆದೇಶ. ಸಂಶೋಲ್ ಆಲಂ ಇಲ್ಲಿಗೆ ಬರ್ತಾನೆ ಅಂತಾನು ಅನ್ಕೊಂಡಿರ್ಲಿಲ್ಲ. ಏನಾದ್ರೂ ಲಕ್ಷ್ಯ ಕೊಟ್ಟು ಮನಸ್ಸಿಂದ ಕೆಲಸ ಮಾಡಿದ್ರೆ ನಿನ್ಗೆ ಒಳ್ಳೆ ಬಹುಮಾನ ಸಿಗುತ್ತೆ. ಸಾಹೇಬ್ರೆ, ನನಗೆ ಸ್ವದೇಶಿಗಳ ಬಗ್ಗೆ ಏನೇನು ಗೊತ್ತಿಲ್ವಲ್ಲ. ನಾನು ಸುಳ್ಳು ಸಾಕ್ಷಿ ಹೇಳ್ಬೋದಾ? ಅದಕ್ಕೆ ನಿನ್ನ ಇಲ್ಲಿ ಕರೆಸಿರೋದು. ನೀನ್ ಮಾಡದೇ ಇದ್ರೆ ದುಡ್ಗಾಗ ತುಂಬಾ ಜನ ಮಾಡ್ತಾರೆ. ನಿನ್ ಕೈಲಾಗದೆ ಇದ್ರೆ ಹೊರಟೋಗು. ಇಲ್ಲ ಸಾಹೇಬ್ರೆ, ನಾನು ಖಂಡಿತ ಹೇಳ್ತೀನಿ. ಸ್ವದೇಶಿಗಳು ಬದುಕೋದಿಕ್ಕೆ ಭಿಕ್ಷೆ ಬೇಡಬೇಕಾಗಿದೆ. ಇಲ್ಲಿ ನೋಡಿದ್ರೆ ಸ್ವದೇಶಿಗಳನ್ನ ಸಿಕ್ಕಾಕ್ಸೋದಿಕ್ಕೆ ಸಂಶೋಲ್ ಆಲಂ ದುಡ್ಡು ಕೊಡ್ತಿದ್ದಾನೆ. ಇಂಥವ್ರು ಜೀವಂತ ಇರೋ ತನಕ ದೇಶದ ಜನರಿಗೆ ನ್ಯಾಯ ಸಿಗೋದೇ ಇಲ್ಲ. ಇಲ್ಲ ಅನು ಅಕ್ಕ, ಒಬ್ಬೊಬ್ಬರಾಗಿ ನಾವು ಎಲ್ಲರನ್ನು ಮುಗಿಸಾಕ್ತೀವಿ. ಇನ್ನು 24ನೇ ತಾರೀಕು ಬಂದಿಲ್ಲ. ನಾವೆಲ್ಲರೂ ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು. ಒಂದ್ ವೇಳೆ ಸಂಶೋಲ್ ಆಲಂ ಕಣ್ಣಿಗೆ ನಾವೇನಾದ್ರೂ ಬಿದ್ರೆ ಅವನಿಗೆ ನಮ್ಮ ಮೇಲೆ ಅನುಮಾನ ಬಂದ್ಬಿಡುತ್ತೆ. ಹೊರಡಿ. ಬಾ ನೀನ್ ನನ್ ಜೊತೆ. ಏನು ಮಾತಾಡದೆ ಸುಮ್ನೆ ನಿಂತ್ಕೋ. ನಿನ್ನಪ್ಪ ನಿನ್ನ ಹತ್ರ ಅಷ್ಟು ಬಾರಿ ಪ್ರಶ್ನೆ ಕೇಳಿದ್ರು ನೀನ್ ಯಾಕೆ ಉತ್ತರ ಕೊಡ್ಲಿಲ್ಲ? ಅವ್ರು ಒಂದ್ ಮಾತಿಗೆ ಉತ್ತರ ಕೊಡ್ಲಿಲ್ವಲ್ಲ. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಸುಭಾಷ್? ನೀನ್ ಯಾಕೆ ಈ ರೀತಿ ಯಾವಾಗ್ಲೂ ನಮ್ಮ ಹತ್ರ ಸುಳ್ಳು ಹೇಳ್ತಿದ್ಯಾ? ನಿನ್ನ ಅಣ್ಣ ಅಕ್ಕ ಇವ್ರು ಯಾರಿಂದನೂ ನನ್ಗೇನು ತೊಂದರೆ ಆಗಿಲ್ಲ. ನಾನು ಅವ್ರ ಬಗ್ಗೆ ಒಂದಿನೂ ಇಷ್ಟೊಂದು ಚಿಂತೆ ಮಾಡ್ಬೇಕಾಗಿರ್ಲಿಲ್ಲ. ಈಗ ನಿನ್ನಿಂದ ಚಿಂತೆ ಮಾಡ್ತಾ ಇದ್ದೀನಿ. ನಾನ್ ನಿನ್ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಮನೆಯವ್ರು ಯಾರ ಬಗ್ಗೆನೂ ಚಿಂತೆ ಮಾಡದೆ ಮಂಗಲನ್ ಸೇವೆ ಮಾಡೋದಕ್ಕೆ ಹಾಸ್ಟೆಲ್ಗೆ ಬಂದಿದ್ದೆ. ನೀನ್ ನನಗೆ ಕೇಳಿದ್ದಕ್ಕೆಲ್ಲ ನಾನು ನಿನಗೆ ಅನುಮತಿ ಕೊಟ್ಟಿದ್ದೀನಿ. ನೀನ್ ನೀರಿನ ಕೆಲಸ ಮಾಡ್ಬೇಕು ಅಂದೆ, ಬಡ ಜನರಿಗೆ ಸೇವೆ ಮಾಡ್ಬೇಕು ಅಂದೆ, ಇದೆಲ್ಲದಕ್ಕೂ ನಾನು ನಿನಗೆ ಅನುಮತಿ ಕೊಟ್ಟಿದ್ದೀನಿ. ನಾನು ನಿನ್ ಯಾವ ಕೆಲ್ಸಕ್ಕೂ ಅಡ್ಡಿ ಆಗಿಲ್ಲ. ಆದ್ರೆ ಅದ್ರ ಬದಲಾಗಿ ನೀನ್ ಹೀಗ್ ಮಾಡ್ತಿದ್ಯಾ? ನನ್ನ ಹತ್ರ ಬರೀ ಸುಳ್ಳು ಹೇಳ್ತಿದ್ಯಾ? ನೀನ್ ಸ್ಕೂಲಿನ ಬಟ್ಟೆ ಹಾಕೊಂಡು ಸ್ಕೂಲಿನ ಸಮಯಕ್ಕೆ ಮನೆಯಿಂದ ಹೊರಗೆ ಹೋಗ್ತೀಯಾ, ಹಾಗೆ ಸ್ಕೂಲಿಂದ ವಾಪಸ್ ಬರೋ ಸಮಯದಲ್ಲಿ ಮನೆಗೆ ಬರ್ತೀಯಾ. ಎಲ್ಲಿಗೆ ಹೋಗ್ತಿದ್ದೆ ನೀನು? ಹೇಳು, ನೀನ್ ಎಲ್ಲಿಗೆ ಹೋಗಿದ್ದೆ? ನೀನ್ ನನ್ನಿಂದ ಏನ್ ಮುಚ್ಚಿಡ್ತಿದ್ಯಾ ಸುಭಾಷ್? ನಾನು ಅಷ್ಟೊತ್ತಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀನಿ, ನೀನ್ ಯಾಕೆ ಉತ್ತರ ಕೊಡ್ತಿಲ್ಲ ಸುಭಾಷ್? ಮಾತಾಡ್ದೆ ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು. ನಾನು ಸುಳ್ಳು ಹೇಳ್ಬಾರ್ದು ಅನ್ಕೊಂಡೆ ಅಮ್ಮ. ನಾನು ಸ್ಕೂಲಿಗೆ ಹೋಗಬೇಕು ಅಂತಾನೆ ಹೊರಟಿದ್ದು, ಆದರೆ ಸ್ಕೂಲಿಗೆ ಹೋಗಕ್ಕೆ ಮನಸ್ಸಿರಲಿಲ್ಲ ಅಮ್ಮ. ಆದರೆ ಧರ್ಮ ಏನು ಅಂತ ನಂಗೆ ಎಲ್ಲಿವರೆಗೂ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ನನ್ನ ಮನಸ್ಸಿಗೆ ಶಾಂತಿ ಸಿಗೋದೇ ಇಲ್ಲ. ಯಾಕೆ ಸುಮ್ಮನೆ ನಿಂತಿದ್ಯಾ? ಉತ್ತರ ಕೊಡು ನಂಗೆ. ಏನಾಯ್ತು? ಏನ್ ಬೇಕು ನಿಂಗೆ? ನೀನ್ ಹೀಗೆ ಮಾಡ್ತಿದ್ರೆ ನಾನು ಊಟ ತಿಂಡಿ ಬಿಟ್ಟು ಹೋಗಿ ಕೋಣೆಲ್ ಕುತ್ಕೊಂಡ್ಬಿಡ್ತೀನಿ. ಅಮ್ಮ, ನಾನು ನಿಮ್ಮ ಕಾಲಿಗೆ ಬೀಳ್ತೀನಮ್ಮ. ನಿಮ್ಗಂತೂ ಗೊತ್ತಿದೆ ಅಮ್ಮ, ನೀವು ತಿನ್ಲಿಲ್ಲ ಅಂದ್ರೆ ನಾನು ತಿನ್ನೋಲ್ಲ ಅಂತ. ನೀವು ಹಾಗೆಲ್ಲ ಮಾಡಬೇಡಿ ಅಮ್ಮ. ಆದರೆ ಅಮ್ಮ,
ನಾನು ನಿಮಗೆ ಈಗ ಏನೂ ಹೇಳೋಕ್ಕಾಗೋದಿಲ್ಲ. ನಾನು ಎಲ್ಲಿಗೆ ಹೋಗಿದ್ದೆ, ನಾನು ಯಾಕೆ ನೀವು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ, ಯಾವುದನ್ನು ಹೇಳೋಕ್ಕಾಗಲ್ಲ. ನಾನು ಹುಡುಕ್ತಾ ಇದ್ದೀನಮ್ಮ. ಎಲ್ಲಿವರೆಗೂ ನಂಗೆ ಅದು ಸಿಗೋದಿಲ್ವೋ ಅಲ್ಲಿವರೆಗೂ ನಾನು ನೆಮ್ಮದಿಯಾಗಿರೋಕ್ಕಾಗೋಲ್ಲ. ಒಳಗ್ ಬರ್ಬೋದಾ? ಅಯ್ಯೋ ನಮಸ್ಕಾರ. ಬನ್ನಿ ಬನ್ನಿ ಜಾನಕಿನಾಥ್ ಅವ್ರೆ, ಬನ್ನಿ. ನಮಸ್ಕಾರ. ಏನಾದ್ರೂ ಸಮಸ್ಯೆನ ಜಾನಕಿನಾಥ್ ಅವ್ರೆ? ಅದನ್ನ ಕೇಳಕ್ಕೆ ನಾನು ಬಂದೆ. ನಿನ್ನೆ ಸ್ಕೂಲಿಂದ ಪತ್ರ ಕಳಿಸಿದ್ಮೇಲೆ ಇವತ್ತು ನಿಮ್ಮನ್ನ ನೋಡಕ್ ಬಂದಿದ್ ನಾನು. ಪತ್ರನ? ನಾನು ಯಾವ ಪತ್ರನೂ ಕಳಿಸಿಲ್ಲ. ಅಲ್ಲ, ಪತ್ರ ಕಳಿಸಿದ್ ನೀವಲ್ಲ, ಅದು ಸುಬೇಂದ್ರ ಅವರು ಪತ್ರ ಬರ್ದು ಕಳಿಸಿದ್ದಾರೆ. ಓ, ನನಗೆ ಪತ್ರದ ಬಗ್ಗೆ ಏನೂ ಗೊತ್ತಿಲ್ಲ. ನೀವಿಲ್ಲೇ ಕಾಯ್ತಾ ಇರಿ, ನಾನು ನೋಡ್ತೀನಿ.